ಕಷ್ಟ ಕಾಲಕ್ಕೆ ಆಗಲಿ ಎಂದು ಜನಸಾಮಾನ್ಯರು ತಮ್ಮ ಬಂಗಾರವನ್ನ ನಂಬಿಕೆಯಿಂದ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರ ಚಿನ್ನವನ್ನೇ ಕೊಡು ಮಾಡಿದ್ದಾರೆ. ತಮ್ಮ ಚಿನ್ನವನ್ನ ಕಳೆದುಕೊಂಡು ಕಂಗಾಲಾಗಿರುವ ಗ್ರಾಹಕರು ಚಿಕ್ಕಮಗಳೂರು ನಗರದ ಸೆಂಟ್ರಲ್ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 147 ಇನ್ನೊಂದು 128 ಸರಿನಾ ವಿಡಿಯೋ ನೋಡಿ. ಇವರು ಬೋರ್ಡ್ ಚೆಕ್ ಮಾಡಿರೋದಕ್ಕೆ 21-22 ಬೋರ್ಡ್ ಚೆಕ್ ಮಾಡಿ 25 ತಾರೀಕು ತಗೊಂಡು ಫೆಡ್ರಲ್ ಬ್ಯಾಂಕಲ್ಲಿ ಇರ್ತಾರೆ. ಆ ಫೆಡ್ರಲ್ ಬ್ಯಾಂಕಲ್ಲಿ ಇಟ್ಟಿರೋದಕ್ಕೆ ಫೆಡ್ರಲ್ ಬ್ಯಾಂಕಲ್ಲಿ ಇಟ್ಟಿರ್ತಾರೆ 25ನೇ ತಾರೀಕು. ಫೆಡ್ರಲ್ ಬ್ಯಾಂಕಲ್ಲಿ ಇಟ್ಟಿರೋದಕ್ಕೆ ಇವ್ರ ಹತ್ರ ಯಾವುದೇ ಮಾಹಿತಿ ಇಲ್ಲ, FIR ಮೆನ್ಷನ್ ಆಗಿಲ್ಲ ಇದು. ಯಾಕೆಂದ್ರೆ ಇವರೇ ಬೋರ್ಡ್ ತಗೊಂಡು ಇಟ್ಟಿದ್ದಾರೆ. ಪಾರ್ಥಸಾರಥಿ ನಾಯ್ಡು, ಬಾಲಮುಕುಂದವರು ಇವರೇ ಅವ್ರು ಇಲ್ಲಿ ಕೆಳಗಡೆ ಕರೆದು ಕೇಳ್ತಾರೆ. ಅದು ನಮ್ಮ ಹತ್ರ ವಿತ್ತು ವಿಡಿಯೋ ರೆಕಾರ್ಡ್ ಇದೆ. ಯಾರಿಗೆ ನಾಯ್ಡುಗೆ ಇವರು ನನ್ನ ಕೆಳಗಡೆ ಕರೆದ್ರು, ವಿಡಿಯೋ ಇದು ಬೋರ್ಡ್ ಇಡಕ್ಕೆ ಕರೆದ್ರು. ನಾನು ಒಪ್ಪಿಗೆ ನಾನು ಕೆಲಸ ತೆಗೆರು ಅಂತ ಅದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೆಡ್ ಆಫೀಸಿಗೆ ಬೆಂಗಳೂರು ಮಾಡ್ಕೊಂಬಂದಿದ್ದೀವಿ. ಏನೇ ಕೇಳಿದ್ರು ನಮಗೆ ಗೋಲ್ಡ್ ಕೊಡಿ ಅಂದರೆ ಗೋಲ್ಡ್ ಇಲ್ಲ, ನೀವು ಕೋರ್ಟ್ಗೆ ಹೋಗಿ ನೀವೇನಾದ್ರು ಮಾಡ್ಕೊಳ್ಳಿ, FIR ಆಗಿದೆ, ನಾವು ಕೊಡಕ್ಕೆ ಬರಲ್ಲ ಅಂತ ನಮಗೆ ಉಡಾಪೆ ಉತ್ತರ ಕೊಡ್ತಾರೆ. ಚೀಟಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂದರು ಇವ್ರು ಮಾತು ಕೇಳ್ತಾಯಿಲ್ಲ ನಮಗೆ. ನಾವೀಗೇನು ಮಾಡಬೇಕು ಏನು ಬೇಕು ನಮಗೇನು ತೋಚ್ತಾ ಇಲ್ಲ. 3 ವರ್ಷದಿಂದ ಇದೇ ಒದ್ದಾಡ್ತಿದ್ದೀವಿ ನಾವು. ನಮಗೆ ನ್ಯಾಯ ಎಲ್ಲೋದ್ರೂ ಸಿಗ್ತಾ ಇಲ್ಲ. ಬೆಂಗಳೂರಿಗೆ ಹೋದರೆ ಅಲ್ಲಿ ಹೆಡ್ ಆಫೀಸಿಗೆ ಮುಂಬೈಗೆ MD ಮೀಟ್ ಮಾಡಬೇಕು ಅಂತಿದ್ದೀವಿ. ನೆಕ್ಸ್ಟ್ ಏನಾದ್ರು ಇವ್ರು ನಮಗೆ ಇದು ಮಾಡಲಿಲ್ಲ ಅಂದರೆ ನಾವು MD ಮೀಟ್ ಮಾಡ್ತೀವಿ. ಆಮೇಲೆ ಹೇಳಿದ್ದಾರೆ ಈಗ 2 ದಿನ ಉತ್ತರ ಕೊಡಲಿಲ್ಲ ಅಂದರೆ ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ನಾವೇನಾದ್ರು ಹೆಚ್ಚು ಕಡಿಮೆ ನಮ್ಮ ತಾವಿ ನೀವೇ ಕಾರಣ ಅನ್ನೋದಕ್ಕೆ ಅದಕ್ಕೂ ರಿಸೀವ್ ಸೈನ್ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ಬೇಕಾದ್ರೆ. ನಾವು ಸಾಲದ ಹಣವನ್ನ ಬಡ್ಡಿ ಸಮೇತ ಕಟ್ಟಿದ್ದೇವೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ. ಕಳೆದ 4 ವರ್ಷಗಳಿಂದ ಬ್ಯಾಂಕ್ ಸಿಬ್ಬಂದಿ ನಮ್ಮನ್ನ ಯಾಮಾರಿಸುತ್ತಿದ್ದಾರೆ. ಸಂಬಂಧಪಟ್ಟ ಯಾವೊಬ್ಬ ಅಧಿಕಾರಿಗಳು ಕೂಡ ನಮಗೆ ನ್ಯಾಯ ಒದಗಿಸುತ್ತಿಲ್ಲ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಈ ಬ್ರಾಂಚಿಗೆ ಬಂದು ವಿಸಿಟ್ ಹಾಕಿ ತುಂಬ ಸಲ ಸಾಕಾಗಿದೆ. ನಾವು ಇದು 2023ರಿಂದ ಈಗ 26 ಆಗಿ ಬಂದು 26ರಲ್ಲೂ ಸಹ ಇಲ್ಲಿವರೆಗೂ ಬರ್ತಾನೆ ಇದ್ದೀವಿ. ಇಲ್ಲಿ ಯಾವ ಥರ ಸಿಸ್ಟಮು ಯಾರೇ ಗ್ರಾಹಕರಾಗಲಿ ಬಡವ್ರ ಬಗ್ಗೆ ನ್ಯಾಯ ಸಿಗ್ತಲ್ಲ. ಇಲ್ಲಿ ತುಂಬ ಬರೀ ದುಡ್ಡಿದವರಿಗೆ ನಡೀತಿದೆ ನೋಡಿ. ಸಿಸ್ಟಮ್ ನಮ್ಮ ಪೊಲೀಸ್ ಸಿಸ್ಟಮು ಸರಿ ಇಲ್ಲ. ಯಾಕೆಂದರೆ FIR ಆಗಿ ನಮ್ಮದು ಚಾರ್ಜ್ ಶೀಟ್ ಮಾಡ್ತಿಲ್ಲ ಅವ್ರು ಇದುವರೆಗೂ. ಆಮೇಲೆ ತುಂಬ ಜನ ಗ್ರಾಹಕರುಗಳದ್ದು ಏನಾರು ಕಂಪ್ಲೇಂಟ್ ಕೊಡೋಕೆ ಹೋದರೆ ನಿಮ್ದೇನಕ್ಕೆ ಅಲ್ಲಿ ಆಗಿದೆಯಲ್ಲ ಬ್ಯಾಂಕ್ ಕಡೆಯಿಂದ FIR ಅದೇ ಸಾಕು ಅಂತ ಹೇಳ್ತಾರೆ. ಸರ್ ಇಂಡಿವಿಜುವಲ್ ಕೊಡೋಷ್ಟು ಅವ್ರಿಗೆ ರೈಟ್ಸ್ ಇಲ್ವಾ, ಅವ್ರಿಗೆ ಹಕ್ಕಿಲ್ವಾ? ಇವ್ರು ಈ ಥರ ಎಲ್ಲ ಮಾಡ್ತಾರೆ. ಯಾವ ಥರ ಇದು ಸಿಸ್ಟಮ್ ಅಂತ ಗೊತ್ತಾಗ್ತಿಲ್ಲ. ನಮಗೆ ನ್ಯಾಯ ಕೊಡಿಸ್ತಾರೋ ಅದು ಏನು ಮಾಡ್ತಾರೆ ನಮಗಂತೂ ಗೊತ್ತಾಗ್ತಿಲ್ಲ. ನಾವೇನು ಮಾಡೋಕೆ ಮುಂದಕ್ಕೆ ನಾವು ಮಾಡಬೇಕಾಗುತ್ತೆ. ನಾವು ಇಲ್ಲಿವರೆಗೂ 3 ವರ್ಷ ಪೇಷನ್ಸ್ ತೊಗೊಂಡಿದ್ದೀವಿ. ಇದ್ರ ಮೇಲೆ ತೊಗೊಳಕ್ಕಾಗಲ್ಲ ನಮ್ಮ ಕೈಲಿ. ನಾವೇನಾಗುತ್ತೆ ಮುಂದಕ್ಕೆ ನಾವು ಇದೇ ಜಾಗದಲ್ಲೇ ಅದೇನಾದ್ರು ಮಾಡ್ಕೊಂಡಾರಾಗಲಿ ಏನಾದ್ರು ಮಾಡೋದಾಗಲಿ ಮಾಡಿ ತೋರಿಸ್ತೀವಿ. ಇಲ್ಲಾಂದರೆ ನಾವು ಸಿಸ್ಟಮ್ ಮೇಲೆ ನಮಗೆ ನಂಬಿಕೆನೇ ಹೋಗಿದೆ. ಈಗ ನಮ್ಮದು ಈಗ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ ಪೊಲೀಸು. ನಮಗೆ ಏನು ಗೊತ್ತಾ, ಈ ಬ್ಯಾಂಕಿಗೆ ಪ್ರೊಡಕ್ಷನ್ ಆಗಿ ಅವರು ಬಂದು ನಾವು ಒಳಗೆ ಬಂದು ಎಂಟ್ರೆನ್ಸ್ ಆಗ್ತಂಗೆ ಕೂತಿರ್ತಾರೆ ಇಲ್ಲಿ. ಅದನ್ನು ನಾವು 112 ಫೋನ್ ಕಾಲ್ ಮಾಡಿದ್ದೀವಿ. 1 ಗಂಟೆ ಆದ ಬರೋಕೆ ಇಲ್ಲಿಗೆ ಅವ್ರಿಗೆ ದೂರ ಆಗುತ್ತೆ. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಅವ್ರಿಗೆ 5 ನಿಮಿಷ ಬರ್ತಾರೆ. ಆ ಥರ ಇದೆ. ನಾವು ಬಂದಾಗೆಲ್ಲ ಪೊಲೀಸ್ ಕರೆಸಿ ಕೂರಿಸಿ ಇದು ಮಾಡ್ತಾರೆ. ಇನ್ನೇನು ಮಾಡಲ್ಲ ಅಷ್ಟೇ. ನಮಗೆ ಬಂದಾಗೆಲ್ಲ ಈ ಥರ ಸಬು ಬೆಳಕು ಕಳಿಸ್ತಾರೆ. ಇದರಲ್ಲಿ ಇಷ್ಟೆಲ್ಲ ಹಗರಣ ಆಗಿ ಇಷ್ಟೆಲ್ಲ ಬೆಳಕಿಗೆ ತಂದಿದ್ದು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಹಳೆ ಮ್ಯಾನೇಜರ್ ಇದ್ರು. ಅವರು ಹಳೆ ಮ್ಯಾನೇಜರು ಬೆಳಕಿಗೆ ತಂದರು. ಅವ್ರನ್ನೇ ಪಾಪ ಕೆಲಸದಿಂದ ತೆಗೆದಾಕಿದ್ದಾರೆ. ಇವರೆಲ್ಲ ಸೇರಿಲ್ಲ ಟೀಮರೆಲ್ಲ ಸೇರಿ ಇದೆಲ್ಲ ಹಗರಣ ಮಾಡೋಕ್ಕೆ ಕಾರಣನೇ ಇವರು ಈಗಿರೋರು. ಇವ್ನು ಬಾಲಮುಕುಂದರಿಂದ ಹಾಸನಿಂದ ಬಂದಿದ್ದಾನೆ. ಹಾಸನಿಂದ ಬಂದನ್ನ ಇವನು ಸೇರಿ ಅದು ಹಗರಣ ಮಾಡಿದ್ದಾರೆ. ಇವನ್ನೇ ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಮಾಡಿಟ್ಟಿದ್ದಾರೆ. ಇದಕ್ಕೆಲ್ಲ ಬಾಲಮುಕುಂದರು, ಪಾರ್ಥಸಾರಥಿ ನಾಯ್ಡು ಇವರಿಬ್ಬರೂ ಕಸ್ಟಡಿಗೆ ತಗೊಂಡ್ರೆ ಎಲ್ಲ ಹೊರಗೆ ಬರ್ತವೆ. ಇದು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ 2 kg ಬಂಗಾರ ಹೊರಗಡೆ ತಗೊಂಡೋಗಿ ಇಡಬೇಕು, ನೀನು ಇದಕ್ಕೆ ಹೆಲ್ಪ್ ಮಾಡು ಅಂತ. ಅವ್ರು ಹೆಲ್ಪ್ ಮಾಡಲ್ಲ ಅಂದ್ರೆ ಅವ್ರನ್ನೂ ಕೆಲಸದಿಂದ ತೆಗೆದಾಕ್ತಾರೆ. ಇದಕ್ಕೆಲ್ಲ ಇನ್ವಾಲ್ವ್ ಆಗಿರೋದು ರೀಸನ್ ಇತ್ತು ಪಾರ್ಥಸಾರಥಿ ನಾಯ್ಡು ಅಂತ ಹೇಳ್ಬಿಟ್ಟು, ಬಾಲಮುಕುಂದರು ಅಂತ ಹೇಳ್ಬಿಟ್ಟು. ಇವರು ದಾಸು, ಗುರುರಾಜು ಇವರೆಲ್ಲ ಸೇರಿ ಇವ್ರ ಟೀಮ್ ಏನಿದೆ ಇವರೆಲ್ಲ ಸೇರಿ ಹಗರಣ ಮಾಡಿದ್ದಾರೆ. 2014ರಲ್ಲಿ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಅವಳು ರೈಟಿಂಗಲ್ಲಿ ಬರ್ಕೊಡ್ತಾರೆ. ಏನಂತ, ನನಗೆ ಈ ಥರ ಗೋಲ್ಡ್ ತಗೊಂಡು ಫೆಡ್ರಲ್ ಬ್ಯಾಂಕಲ್ಲಿ 3 kg ಇಟ್ಟು ಆ ಉಳಿದಿ ದುಡ್ಡು ತಂದು ಹಂಚ್ಕೊಂಡಿವಿ ಅಂತ ಹೇಳ್ಬಿಟ್ಟು ಅದು ದಾಖಲೆ ಸಮೇತ ಅವಳೇ ಬರ್ಕೊಟ್ಟಿದ್ದಾರೆ ರೈಟಿಂಗಲ್ಲಿ, ಸ್ಟೇಷನಲ್ಲಿ. ಅದು ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಸಹ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು.